ಜಿಲ್ಲಾ ಕೇಂದ್ರದಲ್ಲಿ ಇಂದು ನಡೆದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಹಾಗೂ ಸಂಸದ ಡಾ ಕೆ ಸುಧಾಕರ್ ಅವರು ಚಾಲನೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಡಾ ಕೆ ಸುಧಾಕರ್ ಅವರು ಸಂಸದರಾದ ಬಳಿಕ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಪ್ರಥಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರೊಂದಿಗೆ ವೇದಿಕೆ ಹಂಚಿಕೊಂಡರು. ಅಲ್ಲದೆ ಇಬ್ಬರು ಅಕ್ಕಪಕ್ಕದಲ್ಲಿ ನಿಂತು ಯೋಗಾಭ್ಯಾಸ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದು ಕೂಡ ವಿಶೇಷವಾಗಿತ್ತು. ಕ್ಷೇತ್ರದಲ್ಲಿ ಕೇವಲ ಬೆರಳೆಣಿಕೆಯಷ್ಟೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಇಂದು ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಸಾರ್ವಜನಿಕವಾಗಿ ಚರ್ಚೆಗೂ ಕೂಡ ಗ್ರಾಸವಾಯಿತು. ಈ ವಿಚಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ, ಯೋಗ ಮಾಡೋದ್ರಿಂದ ದೇಹ ಆರೋಗ್ಯವಾಗಿರುವುದಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಶಕ್ತಿ ಯೋಗಕ್ಕಿದೆ. ಮಾನಸಿಕ ಚೈತನ್ಯಕ್ಕೆ ಯೋಗವೇ ಮತ್ತು ಯೋಗಾಭ್ಯಾಸ ಪ್ರಚಾರ ಪಡಿಸುವ ಉದ್ದೇಶದಿಂದ ಜೂನ್ 21ಕ್ಕೆ ವಿಶ್ವ ಯೋಗ ದಿನ ಆಚರಣೆ ಮಾಡಲಾಗುತ್ತೆ. ಕಾಯಿಲೆ ಹತ್ತಿರ ಸುಳಿಯದಂತೆ ಚೈತನ್ಯ ತುಂಬುವ, ಮನಸ್ಸು ಸದೃಢಗೊಳಿಸಬಲ್ಲ ಶಕ್ತಿ ಯೋಗಕ್ಕಿದೆ ಅಂತ ತಿಳಿಸಿದರು. ವರದಿ ಮುಬಶೀರ್ ಅಹಮದ್, ಎಬಿ ನ್ಯೂಸ್, ಚಿಕ್ಕಬಳ್ಳಾಪುರ. ಭುಜಂಗಾಸನ ಅಂದ್ರೆ ಕೋಬ್ರಾ, ನಾಗರ ಹಾವಿನ ರೀತಿಯಲ್ಲಿ ನಮ್ಮ ದೇಹ ಇದೆ. ಸೊಂಟ ನೋವು, ಲೋಯರ್ ಬ್ಯಾಕ್ ಪೇನ್ ಯಾರಿಗಿರುತ್ತೆ, ಬೆನ್ನು ನೋವು ಯಾರಿಗಿರುತ್ತೆ, ತುಂಬಾ ಉತ್ತಮವಾಗಿರ್ತಕ್ಕಂಥ ಆಸನ. ಇದರಲ್ಲೂ ಶ್ವಾಸಕೋಶ ತೊಂದ್ರೆ ದೂರ ಆಗುತ್ತೆ. ನಿಧಾನಕ್ಕೆ ಮಕರಾಸನಕ್ಕೆ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ವಿಶ್ರಾಂತಿ. ಹೆಣ್ಮಕ್ಳಿಗೆ ಗೈನಿಕ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಮುಟ್ಟಿನ ತೊಂದರೆಗಳಿರ್ಬೋದು, ಸೊ ಇವೆಲ್ಲ ಸಹ ದೂರ ಆಗುತ್ತೆ. ಮತ್ತೆ ಬಜ್ಜು ಕರಗುತ್ತೆ, ದೇಹದ ತೂಕ ಕಡಿಮೆ ಆಗುತ್ತೆ, ತೊಡೆಗಳು ಒಳ್ಳೆ ಶೇಪ್ ತಗೊಳುತ್ತೆ. ರಿಲ್ಯಾಕ್ಸ್, ನಿಧಾನಕ್ಕೆ ಕಾಲ್ ಚಾಚಿ ಶಿಥಿಲ ದಂಡಾಸನಕ್ಕೆ ಬನ್ನಿ, ವಿಶ್ರಾಂತಿ. ಹೆಣ್ಮಕ್ಳಿಗೆ ಸಿಸ್ಟ್ ಫಾರ್ಮೇಶನ್, ORS ಮೇಲೆ ಸಿಸ್ಟ್ ಆಗ್ತಕ್ಕಂಥದ್ದು, ನಾವು ತಿಂತಕ್ಕಂಥ ಆಹಾರ ವಿಷಯುಕ್ತ ಆಹಾರ, ಆ ಸಿಸ್ಟ್ ಅನ್ನ ವಿತೌಟ್ ಆಪರೇಷನ್ ಕರಗಿಸುತ್ತೆ. ಪ್ರತಿದಿನ ಅಂತವ್ರು ಸಿಸ್ಟ್ ಇರ್ತಕ್ಕಂಥವ್ರು ಹಾಫ್ ಅನ್ ಅವರ್, ಬೆಳಗ್ಗೆ ಹಾಫ್ ಅನ್ ಅವರ್, ಸಾಯಂಕಾಲ ಹಾಫ್ ಅನ್ ಅವರ್ ಮಾಡಿ ಸಿಸ್ಟ್ ಕರಗುತ್ತೆ. ಫೈಬ್ರಾಯ್ಡ್ ಕರಗುತ್ತೆ, ಗರ್ಭಕೋಶದ ತೊಂದರೆಗಳು ದೂರ ಆಗ್ತವೆ. ಬೊಜ್ಜು ಕರಗುತ್ತೆ, ದೇಹದ ತೂಕ. ಆಚರಣೆ ಮಾಡ್ತಾ ಇದ್ದಾರೆ. ಅದರ ರಾಯಭಾರಿಗಳು ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರು 2015ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದಂತ ಒಂದು ಪ್ರಸ್ತಾವನೆ, ಅದನ್ನ ಒಪ್ಪಿ ಇವತ್ತು ಎಲ್ಲ ದೇಶಗಳು ಕೂಡ ಆಚರಣೆ ಮಾಡ್ತಾ ಇದೆ. ಅವರು ಕೂಡ ಇವತ್ತು ವಿಶ್ವ ಪ್ರಸಿದ್ಧ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ, ಶ್ರೀನಗರದ ದಾಲ್ ಸರೋವರದಲ್ಲಿ ಇವತ್ತು ಅನೇಕ ರಾಜ್ಯಗಳ, ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳ ಸುಮಾರು 7,000 ಯೋಗದ ಪ್ರತಿನಿಧಿಗಳ ಜೊತೆ ಇವತ್ತು ಅವರು ಯೋಗಾಸನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ಇದನ್ನ ಅಚ್ಚುಕಟ್ಟಾಗಿ ರೂಢಿಯಂತೆ ಯೋಗವನ್ನ ವಿಸ್ತರಣೆ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ವತಃ ಬಂದು ಇಲ್ಲಿ ಅಭ್ಯಾಸ ಮಾಡಿರೋದಕ್ಕೆ ಕೂಡ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಯೋಗ ಇದು ಕೇವಲ ದೇಹಕ್ಕಲ್ಲ, ದೇಹ